ನಮ್ಮ ಮೆಟ್ರೋ ಟಿಕೆಟ್ ದರವನ್ನು ಹಿಗ್ಗಾಮುಗ್ಗ ಏರಿಕೆ ಮಾಡಿತ್ತು. ಇದಕ್ಕೋಸ್ಕರ ಜನಾಕ್ರೋಶ ಕೂಡ ವ್ಯಕ್ತವಾಗಿತ್ತು. ಪಬ್ಲಿಕ್ ಟಿವಿ ಕೂಡ ಈ ವಿಚಾರದಲ್ಲಿ ಮೆಗಾ ಕ್ಯಾಂಪೇನ್ ಅನ್ನು ಮಾಡಿತ್ತು. ಇದೀಗ ಮುಖ್ಯಮಂತ್ರಿಗಳು ಗರಂ ಆದ ಬೆನ್ನಲ್ಲೇ ಇವತ್ತಿನಿಂದ ಮೆಟ್ರೋ ದರ ಹಲವೆಡೆ ಕೊಂಚ ಇಳಿಕೆಯಾಗ್ತಾ ಇದೆ. 100% ದರ ಏರಿಕೆ ಮಾಡಿ ಜನರ ಜೇಬಿಗೆ ಕತ್ತರಿ ಹಾಕಿದ್ದಂತಹ ಮೆಟ್ರೋ ಈಗ ಅಲ್ಪ ಪ್ರಮಾಣದ ದರವನ್ನು ಇಳಿಕೆ ಮಾಡೋದ್ರ ಮುಖಾಂತರ ಒಂದು ರೀತಿ ಸೇಫ್ ಗೇಮ್ ಅನ್ನು ಪ್ಲಾನ್ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ನಮ್ಮ ಮೆಟ್ರೋ ದರ ಇಂದಿನಿಂದ ಕೊಂಚ ರಿಲೀಫ್. 100% ಏರಿಕೆಯಾಗಿರುವ ನಿಲ್ದಾಣದಲ್ಲಿ 30% ದರ ಇಳಿಕೆ. ಈ ಮೂಲಕ ಮೂಗಿಗೆ ತುಪ್ಪ ಸವರಿದ ಬಿಎಂಆರ್ಸಿಎಲ್. ದುಬಾರಿ ಮೆಟ್ರೋ ವಿರುದ್ಧ ಜನಾಕ್ರೋಶದ ಕಿಡಿ ಇಡೀ ಬೆಂಗಳೂರನ್ನ ವ್ಯಾಪಿಸಿತು. ದರವನ್ನ ಏರಿಸಿ ಜನರನ್ನ ತಬ್ಬಿಬ್ಬಾಗಿಸಿದ ಮೆಟ್ರೋ ಈಗ ಸೈಲೆಂಟ್ ಆಗಿ ಕೊಂಚ ದರ ಇಳಿಕೆಗೆ ಮನಸ್ಸು ಮಾಡಿದ್ದು ಇಂದಿನಿಂದ ಕೊಂಚ ರಿಲೀಫ್ ಸಿಗಲಿದೆ. ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆಯಾಗಿರುವುದನ್ನ ಮತ್ತೆ ಪರಿಷ್ಕರಿಸುವುದಿಲ್ಲ. ಆದರೆ ತಾಂತ್ರಿಕ ಕಾರಣಗಳಿಂದ ಹಲವು ಕಡೆಗಳಲ್ಲಿ 70% 100% ದರ ಹೆಚ್ಚಳವಾಗಿದೆ. ಅಂಥ ಕಡೆಗಳಲ್ಲಿ 30% ಕಡಿಮೆ ಮಾಡಲಾಗುತ್ತದೆ. 30 ರೂಪಾಯಿ ಇದ್ದ ಟಿಕೆಟ್ ದರ ಏಕಾಏಕಿ 60 ರೂಪಾಯಿಗೆ ಜಂಪ್ ಆಗಿದ್ರೆ 10 ರೂಪಾಯಿಯಷ್ಟು ಕಡಿತ ಮಾಡಿ 50 ರೂಪಾಯಿ ಆಗಬಹುದು ಅನ್ನುವ ಲೆಕ್ಕಾಚಾರವನ್ನ ಬಿಎಂಆರ್ಸಿಎಲ್ ನೀಡಿದೆ. ದರ ಇಳಿಕೆ ಎಷ್ಟು, ಹೇಗೆ? ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕನಿಷ್ಠ ದರ 10 ರೂಪಾಯಿ, ಗರಿಷ್ಠ ದರ 90 ರೂಪಾಯಿಯಲ್ಲಿ ಚೇಂಜಸ್ ಇಲ್ಲ. ಒಟ್ಟು 70 ಮೆಟ್ರೋ ನಿಲ್ದಾಣಗಳಿವೆ. ದರ ಹೆಚ್ಚಳ ವೇಳೆ ಕೆಲವು ಸ್ಟೇಜ್ಗಳ ದರದಲ್ಲಿ ವ್ಯತ್ಯಾಸ ಆಗಿದೆ. ವ್ಯತ್ಯಾಸ ಆಗಿರೋ ಸ್ಟೇಜ್ಗಳ ದರದಲ್ಲಿ ಮಾತ್ರ ಬದಲಾವಣೆ. ಇದರಿಂದ 2.5 ಲಕ್ಷ ಪ್ರಯಾಣಿಕರಿಗೆ ತುಸು ಇಳಿಕೆಯ ಅನುಕೂಲ. 70% ದರ ನಿಗದಿ ಬಹುತೇಕ ಕಡೆ ಆಗಲಿದೆ ಎಂದು ಬಿಎಂಆರ್ಸಿಎಲ್ ಎಂಡಿ ಹೇಳಿದ್ದಾರೆ. We could make some kind of a correction the fares calibration ಏನೆಲ್ಲ ಎಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ನಾವು ಮಾಡಿಕೊಂಡು loan repayment which is going to happen over the next 4 years ranges between 770 to 2700 crores. They have to be replaced over a period of time. With the best service to the customers ನಾವು ನೋಡ್ಕೊಳ್ತಾ ಇದ್ದೇವೆ. ಸೊ ಒಂದರದ್ದು ಜಂಪ್ ಜಾಸ್ತಿ ಆಗ್ತದೆ, ಇನ್ನೊಂದರ ಜಾಸ್ತಿ ಆಗ್ತದೆ. 51% which we taken as a general average. 46% that will remain. The weighted average will remain. ದರವನ್ನ ಸ್ಟೇಜ್ ಆಧಾರದಲ್ಲಿ ಮರ್ಜ್ ಮಾಡುವ ಮೂಲಕ ಇಳಿಕೆ ಮಾಡುವ ಬದಲು 90 ರೂಪಾಯಿ ಗರಿಷ್ಠ ದರವನ್ನ ಕಡಿಮೆ ಮಾಡಿದ್ರೆ ಜನರಿಗೆ ಹೆಚ್ಚಿನ ಅನುಕೂಲ ಆಗ್ತಿತ್ತು. ಆದ್ರೆ ಮೆಟ್ರೋ ಮತ್ತೆ ನಷ್ಟದ ನೆಪವನ್ನ ಜನರ ಮುಂದಿಟ್ಟಿದೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.